ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಒಂದ್ ನಿಮಿಷ, ಇವ್ರ ಹಾರ್ಟ್ ರೆಸ್ಪಾಂಡ್ ಮಾಡ್ತಾ ಇದೆ. ನಾವ್ ಇವ್ರನ್ನ ಉಳಿಸಬಹುದು. ನಾನು ಹೇಳಿದ್ದೆ ಅಲ್ವಾ, ನನ್ನ ವೈನಿಧಿಗೆ ಏನು ಆಗಿಲ್ಲ, ಅವಳು ವಾಪಸ್ ಬರ್ತಾಳೆ ಅಂತ. ನಾನು ಹೇಳಿದ್ದೆ ಅಲ್ವಾ ಅಜ್ಜಿ. ನಿಮ್ ನಂಬಿಕೆ ಸುಳ್ಳಾಗ್ಲಿಲ್ಲ ಕೌಶಿಕ್ ಅವ್ರೆ. ನಾನ್ ಸುಳ್ಳು ಹೇಳ್ತಿಲ್ಲ. ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಯಾರಿಗ್ ಗೊತ್ತು, ಗಂಡನ ಪ್ರಾರ್ಥನೆಯಿಂದ ಚಮತ್ಕಾರ ಆದ್ರೂ ಆಗ್ಬೋದು. ಆದ್ರೆ ಈಗ ನಾವು ಲೈವ್ ಸಪೋರ್ಟ್ ಸಿಸ್ಟಮ್ನ ತೆಗಿಯೋಕ್ಕಾಗೋದಿಲ್ಲ. ಇದು ಅತಿ ಶೀತ ಲೋಕ ವೈನಿಧಿ. ಇಲ್ಲಿಯ ಶೀತದ ಗಾಳಿ ಕೆಲವೇ ಕ್ಷಣಗಳಲ್ಲಿ ನಿನ್ನ ರಕ್ತವನ್ನ ಹೆಪ್ಪುಗಟ್ಟುವಂತೆ ಮಾಡುವುದು. ಪಾರಾಗುವ ಆಸೆ ಇದ್ದರೆ ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡು. ನಂಗೊಪ್ಪಿಗೆ ಇದೆ. ಸಪ್ತಪದಿಯ 2ನೇ ವಚನಾನುಸಾರ ಪತಿ ಪತ್ನಿಯರು ಯಾವಾಗಲೂ ಜೊತೆಯಲ್ಲಿಯೇ ಇರಬೇಕು. ಹಾಗಿದ್ದ ಮೇಲೆ ದೇವಾದಿದೇವ ಮಹಾದೇವ ತಮ್ಮ ಮೊದಲ ಹೆಂಡತಿ ಮಾತೆ ಸತಿಯನ್ನ ಯಾಕೆ ತ್ಯಾಗ ಮಾಡಿದರು? ಹರ ಹರ ಮಹಾದೇವ. ಬರ್ತಾ ಇದ್ದ ಹಾಗೆ ಪ್ರಭು ಶ್ರೀರಾಮಂಗೆ ನಮಸ್ಕಾರ ಮಾಡ್ದೆ. ಅದು ಅಮ್ಮಂಗಿಂತ ಮುಂಚೆ. ಹಾಗೆ ಯಾಕೆ ಮಾಡ್ದೆ? ಅದನ್ನ ಮಾಡ್ಲೇಬೇಕಾಗಿತ್ತು ಅಕ್ಕ. ಯಾಕಂದ್ರೆ ಭಗವಂತ ಶ್ರೀರಾಮ ಮಹಾದೇವನಿಗೆ ಇಷ್ಟವಾಗಿರೋ ದೇವ್ರು. ಅವ್ರಿಗಿಷ್ಟ ಅಂದ್ರೆ ಷಷ್ಠಿ ಅಮ್ಮಂಗೂ ಇಷ್ಟ ಅಲ್ವಾ? ಶಿವ ಭಗವಂತ ಮತ್ತು ವಿಷ್ಣು ಭಗವಂತ ಅವರು ಪರಸ್ಪರವಾಗಿ ಆಟವಾಡುತ್ತಾರೆ. ವಿಷ್ಣು ದೇವನಿಗೆ ಇಷ್ಟ ಆಗೋ ಹಾಗೆ ಮಹಾದೇವ, ಹಾಗೆ ಮಹಾದೇವ ಭಗವಂತ ಕೂಡ. ನೀನು ಸರಿಯಾಗಿ ಹೇಳ್ದೆ ಪುಟ್ಟ. ಮಹಾದೇವ ರಾಮದೇವರನ್ನ ಎಷ್ಟು ಇಷ್ಟಪಡ್ತಿದ್ರು ಅಂದ್ರೆ ಒಂದು ಸಲ ಅವರು ರಾಮನಿಗೋಸ್ಕರ ತಮ್ಮ ಧರ್ಮಪತ್ನಿ ಮಹಾಸತಿನ ತ್ಯಾಗ ಮಾಡಿದ್ರು. ಸಾಧ್ಯ ಇಲ್ಲ. ಮಹಾದೇವ ಯಾವತ್ತೂ ಮಾತಾ ಸತಿನ ತ್ಯಾಗ ಮಾಡಿಲ್ಲ. ಅದು ಅಸಾಧ್ಯ. ಮಹಾದೇವ ಯಾವತ್ತು ಮಹಾಸತಿಯನ್ನು ಪರಿತ್ಯಾಗ ಮಾಡಿಲ್ಲ. ಕೈಲಾಸ ಪರ್ವತದಲ್ಲಿ ಧ್ಯಾನದಲ್ಲಿದ್ದ ಭಗವಂತ ಶಂಕರನಿಗೆ ಆಗ ಮಹಾಸತಿ ಪ್ರಶ್ನೆ ಮಾಡಿದೇನಂದ್ರೆ, ನೀವು ಸ್ವತಃ ದೇವರಾಗಿನೇ ಯಾರ್ ಧ್ಯಾನ ಮಾಡ್ತಿದ್ದೀರಾ ಅಂತ. ಆಗ ಭಗವಾನ್ ಶಂಕರನು ಅವ್ರಿಗೆ ಇಷ್ಟವಾದ ಭಗವಾನ್ ಶ್ರೀರಾಮನ್ ಬಗ್ಗೆ ಹೇಳಿದ್ರು. ಆಗ ಪೃಥ್ವಿ ಲೋಕದಲ್ಲಿ ಸೀತಾ ಮಾತೆಯನ್ನು ಕಾಡಲ್ಲಿ ಹುಡುಕ್ತಾ ಇದ್ರು. ಮಾತಾ ಸತಿಗೆ ಈ ಮಾತಲ್ಲಿ ನಂಬಿಕೆ ಬರಲಿಲ್ಲ. ವಿಷ್ಣು ಅವತಾರದಲ್ಲಿ ಇರೋ ದೇವ್ರವರು, ಅವರು ಬೇರೆಯವ್ರ ಹುಡುಕಾಟದಲ್ಲಿ ಇರೋಕ್ ಹೇಗ್ ಸಾಧ್ಯ ಅಂತ. ಅವಾಗ ಮಹಾಸತಿ ಸೀತಾಮ್ಮನ ರೂಪ ತಾಳಿ ಪ್ರಭು ಶ್ರೀರಾಮನ್ ಮುಂದೆ ಬಂದ್ರು. ಆದ್ರೆ ಭಗವಂತ ರಾಮ ದೇವರ ಸ್ವರೂಪ. ತಮ್ಮ ಇಷ್ಟದ ದೇವಾದಿದೇವ ಮಹಾದೇವ ಅವರ ಹೆಂಡತಿಯನ್ನು ಒಂದೇ ನೋಟಕ್ಕೆ ಕಂಡು ಹಿಡಿದರು. ಆದ್ರೆ ಮಹಾದೇವನ ಸಿಟ್ಟಿಗೆ ಕಾರಣ ಏನಂದ್ರೆ, ಮಹಾಸತಿ ಆ ರೂಪವನ್ನು ಪಡೆದುಕೊಂಡಿದ್ದು ಮಹಾದೇವರ ಪಾಲಿಗೆ ಅವರು ತಾಯಿ ಸ್ವರೂಪರಾಗಿದ್ದರು. ಆಗ ಅವರು ಮಾತೆ ಸತಿಗೆ ತಮ್ಮ ಜೀವನದಲ್ಲಿ ಸ್ಥಾನವನ್ನು ಕೊಡಲು ಒಪ್ಪಲಿಲ್ಲ ಮತ್ತು 88,000 ವರ್ಷಗಳ ಸಮಾಧಿ ಸ್ಥಿತಿಗೆ ತಲುಪಿದರು. ಅವರು ಮಾತೆಯ ನಡವಳಿಕೆಯಿಂದ ನೊಂದಿದ್ದರು. ಆದ್ರೆ ಅವರು ಎಂದಿಗೂ ಅವ್ರನ್ನ ತ್ಯಾಗ ಮಾಡಲಿಲ್ಲ.
ವಿಮೋಹನ ಲೋಕದಲ್ಲಿ ನಿನಗೆ ಸ್ವಾಗತ ವೈನಿಧಿ. ಈ ಆಳವಾದ ನೀರಿನಲ್ಲಿ ಅದೆಷ್ಟೋ ಮಾನವ ಭಕ್ಷಕ ಜಲಚರಗಳಿವೆ. ಮಾಂಸವನ್ನ ತಿನ್ನಲು ಹಸಿವಿನಿಂದ ಕಾಯುತ್ತಿವೆ. ಅವುಗಳ ಆಹಾರವಾಗುವುದರಿಂದ ನಿನ್ನನ್ನು ನೀನು ರಕ್ಷಿಸಿಕೊಳ್ಳಬೇಕೆಂದರೆ ನನ್ನ ಈ ಪ್ರಶ್ನೆಗೆ ಉತ್ತರವನ್ನ ನೀಡು. ಕೇಳಿ, ನಾನ್ ತಯಾರಿದ್ದೀನಿ. ಸಪ್ತಪದಿಯ 3ನೇ ವಚನಾನುಸಾರ ಪತಿ ಪತ್ನಿಯರು ಒಬ್ಬರ ಕುಟುಂಬವನ್ನ ಮತ್ತೊಬ್ಬರು ಗೌರವದಿಂದ ಕಾಣಬೇಕು. ಆದರೆ ಮಹಾದೇವ ಸತಿಮಾತೆಯ ತಂದೆ ದಕ್ಷನನ್ನ ಯಾಕೆ ಗೌರವಿಸುತ್ತಿರಲಿಲ್ಲ? ದಕ್ಷನ ಯಜ್ಞದಲ್ಲಿ ಅವರೇಕೆ ಭಾಗವಹಿಸಲಿಲ್ಲ? ನಾರಾಯಣ ನಾರಾಯಣ. ಮಹಾಶಿವರಾತ್ರಿಯ ಉತ್ಸವಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಹಾಗಿದ್ರೆ ಎಲ್ಲರೂ ತಯಾರಾಗಿ. ಭಗವಂತ ಶಿವನ ತಾಂಡವ, ಪ್ರಜಾಪತಿ ದಕ್ಷನ ಯಜ್ಞ ಮತ್ತೆ ಮಹಾಸತಿ ದೇಹವನ್ನು ತ್ಯಾಗ ಮಾಡುವ ಈ ಅದ್ಭುತ ಕಥೆಗಾಗಿ ನಾರಾಯಣ ನಾರಾಯಣ. ಈಗ ನಿಮ್ಮ ಮುಂದೆ ಪ್ರಸ್ತುತ ಮಾಡುತ್ತಿದ್ದೀವಿ ಭಗವಂತ ಶಿವನ ಪ್ರಚಂಡ ತಾಂಡವ. ಪ್ರಶ್ನೆ ತಪ್ಪಾಗಿದೆ ಮಹಾಪ್ರಭು. ನಮ್ಮ ಮಹಾದೇವ ಒಬ್ಬ ಸನ್ಯಾಸಿ. ಅವರಿಗೆ ಸನ್ಮಾನದ ಮೋಹ ಇಲ್ಲ ಮತ್ತು ಅಪಮಾನದ ಭಯನೂ ಇಲ್ಲ. ಪ್ರಜಾಪತಿ ದಕ್ಷರೇ ಅವರಿಗೆ ಸರಿಯಾಗಿ ಸನ್ಮಾನಿಸಲಿಲ್ಲ. ಅವರು ಮಹಾದೇವನನ್ನು ದ್ವೇಷಿಸ್ತಾ ಇದ್ರು. ಯಜ್ಞದಂತ ಪವಿತ್ರ ಸಂದರ್ಭದಲ್ಲಿ ಅವರಿಗೆ ಸನ್ಮಾನದ ಮೋಹವಾಗಲಿ ಅವಮಾನದ ಭಯವಾಗಲಿ ಇರಲಿಲ್ಲ. ಅಲ್ಲಿ ಸಮಸ್ತ ದೇವಾನು ದೇವತೆಗಳ ಜೊತೆಯಾಗಿ ಸ್ವಯಂ ಬ್ರಹ್ಮ ಮತ್ತು ವಿಷ್ಣು ಅವರು ಉಪಸ್ಥಿತರಿದ್ದರು. ಅಲ್ಲಿ ಪ್ರಜಾಪತಿ ದಕ್ಷ ತನ್ನ ದ್ವೇಷದಿಂದಾಗಿ ಭಗವಂತ ಶಂಕರನನ್ನ ಆಹ್ವಾನಿಸಲೇ ಇಲ್ಲ. ಅವರನ್ನ ಕರೆಯದೇ ಇದ್ದ ಪಕ್ಷದಲ್ಲಿ ಅವರು ಅಲ್ಲಿಗೆ ಬರಲು ಹೇಗೆ ಸಾಧ್ಯ? ಇನ್ನು ಅರ್ಧ ಸಮಯ ಉಳ್ಕೊಂಡಿದ್ದೆ. ನಾನು ಆದಷ್ಟು ಬೇಗ 4 ಪ್ರಶ್ನೆಗೂ ಉತ್ತರ ಕೊಡಬೇಕು. ಈ 4ನೇ ದ್ವಾರ ನಿನ್ನನ್ನ ಸಂದೇಶ ಲೋಕಕ್ಕೆ ಕರೆತಂದಿದೆ ವೈನಿಧಿ. ಇಲ್ಲಿರುವ ಸರ್ಪಗಳ ಸಮೂಹದಲ್ಲಿ ಕೇವಲ ಒಂದು ಸರ್ಪ ಮಾತ್ರ ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ವಿಷಕಾರಿಯಾಗಿದೆ. ಇವು ಕೇವಲ ನಿನ್ನ ಕಚ್ಚುವುದಷ್ಟೇ ಅಲ್ಲ, ನಿನ್ನನ್ನ ನುಂಗಿ ಬಿಡಬಲ್ಲವು. ನಿನ್ನ ಪ್ರಾಣವನ್ನ ಕಾಪಾಡಿಕೊಳ್ಳುವ ಆಸೆ ಇದ್ದರೆ ನನ್ನ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಸನ್ಯಾಸತ್ವ ಮೋಕ್ಷದ ಏಕೈಕ ಮಾರ್ಗ. ಆದರೆ ಸಪ್ತಪದಿಯ 4ನೇ ವಚನಾನುಸಾರ ಪತಿ ಪತ್ನಿಯರು ಜೊತೆಗೂಡಿ ತಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸಬೇಕು. ಹಾಗಿದ್ದ ಮೇಲೆ ಒಬ್ಬ ಗೃಹಸ್ಥ ಸನ್ಯಾಸತ್ವವನ್ನ ಪಾಲಿಸುವುದು ಸರಿಯೇ? ಇಲ್ಲವೆಂದಾದರೆ ಒಬ್ಬ ಗೃಹಸ್ಥ ಮೋಕ್ಷವನ್ನ ಹೇಗೆ ಪಡೆಯಬಲ್ಲ? ಮಾನವ ಜಾತಿ ಮೋಹದಲ್ಲಿ ಸಿಕ್ಕಾಕೊಂಡಿದೆ. ಮೋಕ್ಷವನ್ನ ಪಡ್ಕೊಳ್ಳೋ ದಾರಿನ ಆಯ್ಕೆ ಮಾಡ್ಕೊಳ್ಳೋದಿರ್ಲಿ, ಅದ್ರ ಬಗ್ಗೆ ಯೋಚಿಸೋದೂ ಇಲ್ಲ. ಹಳೆ ಕತೆಗಳಿಂದ ಬಂದಂತ ಪ್ರಶ್ನೆಗಳಿಗೆ ಉತ್ತರನ ನೀನ್ ಕೊಟ್ಟಾಗಿದೆ. ಆದ್ರೆ ಈ ಪ್ರಶ್ನೆಗೆ ಉತ್ತರ ನಿನ್ ಕೈಲಿ ಕೊಡಕ್ಕಾಗಲ್ಲ ವೈನಿಧಿ. ಕೇವಲ ನಿಮ್ಮಂತ ದೇವರಿಗೆ ಮಾತ್ರ ಉತ್ತರ ತಿಳಿದಿರುತ್ತೆ. ಮತ್ತೆ ಅಕ್ಕಂಗೆ ಹೇಗೆ ಗೊತ್ತಿರುತ್ತೆ?